ನಾನು ಧಾರವಾಡದಿಂದ ನಮ್ಮ ಕುಟುಂಬ ಜೊತೆಗೆ ಬರುವಾಗ ನನ್ನ ಮಗಳಿಗೆ ಹೇಳಿದ್ದೆ, ನಾನು ಇವತ್ತು ಅಲ್ಲಿ ಹೋದ್ಮೇಲೆ ಏನಾದರೂ ಒಂದು ವಿಶೇಷ ಘಟನೆ ಆಗ್ತದೆ, ನಾನು ಆ ಕಡೆ ಲಕ್ಷ್ಯ ಕೊಟ್ಟಿರ್ತೀನಿ ವೇದಿಕೆ ಹತ್ರ, ನೀನು ಸ್ವಲ್ಪ ಬೇರೆ ಕಡೆ ಲಕ್ಷ್ಯ ಕೊಡು, ಏನಾದರೂ ಆಗೋದನ್ನು ನೀನು ಸೂಕ್ಷ್ಮವಾಗಿ ಗಮನಿಸು ಅಂತ ನಾನು ನನ್ನ ಮಗಳಿಗೆ ಮೊದಲೇ ಹೇಳಿದ್ದೆ. ಭಾಳ ಭಕ್ತಿ ಇದಾಗಿ ಕೊಟ್ಟೆ ನಾ ಅವ್ರಿಗೂ ಸ್ವೀಟ್ ಕೊಟ್ಟೆ. ಅವ್ರು ಹೇಳಿದರು ನಿನ್ನಿಂದ ಬರ್ಬೇಕಾಯ್ತು, ಅದಕ್ಕೆ ನಾ ಇದು ಮಾಡಿದ್ದೇನೆ ಅಂತ ಹೇಳಿ ಇದು ಮಾಡಿದರು. ಆಯಿತು ಅಂತ ಹೇಳಿ ನಾನು ಅವ್ರಿಗೆ ನಮಸ್ಕಾರ ಮಾಡಿದೆ. ಅವರು ನಿಮಗೆ ವಿಶ್ವಚೇತನ ಇದು ಆದಮೇಲೂ ನಿಮಗೆ ಆಶೀರ್ವಾದ ಮಾಡಿದ್ದಾರೆ, ನಮಗಿನ್ನ ನೀವು ಭಾಳ ಪುಣ್ಯವಂತರು ಅಂಥೇಳಿ. ಅವನು ಗುರುಗಳು ನನಗೊಂದು ಪ್ರಸಾದ ಕೊಡಿ ಅಂತ ಕೇಳಿದ್ದಾನೆ. ಅದು ನನಗೆ ಕನಕಾಂಬರದ ಹೂವೇ ಬೇಕು ಅಂತ ಅವನು ಕೇಳಿದಾನೆ. ಅದರಲ್ಲಿ ಎಲ್ಲ ಥರದ ಹೂಗಳು ಇತ್ತು, ಕನಕಾಂಬರದ ಹೂವು ಇತ್ತು. ಇದನ್ನ ಯಾವ ಆಪರೇಷನ್ನು ಬೇಡ, ಏನು ಬೇಡ, ಸಲೀಸಾಗುತ್ತೆ ಅಂತ ಹೇಳಂದ್ರು. ಯಾರ ಮನೆಯಲ್ಲಿ ಯಾರು ಓಡಾಡಬೇಕು ಅಂದರೂ ಅಷ್ಟೇ ದಾರಿ, ಕಲ್ಲು ಮುಳ್ಳು ತುಳ್ಕೊಂಡೇ ಓಡಾಡಬೇಕು, ರೋಡು ರಸ್ತೆ ಸಂಪರ್ಕ ಇಲ್ಲ. ಬಟ್ಟೆನೇ ಅಯ್ಯೋ ಅವಾಗೆಲ್ಲ ಪಳಪಳ ಅನ್ನೋ ಜುಬ್ಬ ಶರ್ಟು ಎಲ್ಲ ತೊಟ್ಟ ಆಗೋಯ್ತಲ್ಲ ಜಯಮ್ಮನವರೇ. ಓಂ ಶ್ರೀ ಗುರುಭ್ಯೋ ನಮಃ. ಹೀಗೆ ಸುಮಾರು ವರ್ಷಗಳಿಂದ ನಾನು ವೆಂಕಟಾಚಲ ಅವಧೂತರ ವೇದಿಕೆಗೆ ಬಂದು ಹೋಗ್ತಾ ಇದ್ದೀನಿ. ಪ್ರತಿ ಸಲ ಬಂದಾಗ ನನಗೆ ಏನಾದರೂ ಒಂದು ವಿಶೇಷ ಗುರುವಿನ ಆಶೀರ್ವಾದ ಆಗೋದು. ಅದು ನಾ ಹೋಗಿ ಮನೆಗೆ ನಮ್ಮ ಮಗಳಿಗೆ ನಮ್ಮ ಮನೆಯವ್ರ ಮುಂದೆ ಹೇಳಿದರೆ ಅವರು ಗುರುಗಳ ಬಗ್ಗೆ ಭಾಳ ಇದೆ ಅಭಿಮಾನ ಇಟ್ಕೊಂಡಿದ್ದಾರೆ. ಅವ್ರಿಗೆ ವಿಶೇಷ, ಅವ್ರಿಗೆ ವಿಚಿತ್ರ ಅನಿಸೋದು, ಏನು ಹಿಂಗೆ ಆಗ್ತದಲ್ಲ, ನಮ್ಮನ್ನು ಯಾಕೆ ಕರ್ಕೊಂಡು ಹೋಗಂಗಿಲ್ಲ ಅಂಥೇಳಿ. ಆಮೇಲೆ ಒತ್ತಾಯ ಮಾಡಿದರು, ನಾವು ಬರ್ತೇವೆ, ಗುರುಗಳ ಆಶೀರ್ವಾದ ತೊಗೋಬೇಕು ಅಂಥೇಳಿ ನಮ್ಮ ಮಗಳು ನಮ್ಮ ಮನೆಯವರು ಒತ್ತಾಯ ಮಾಡಿದರು. ಒಂದು ದಿವಸ ಬಂದ್ವಿ. ನಾವು ಬರುವಾಗ ಗುರುಗಳಿಗೆ ಧಾರವಾಡ ಪೇಡೆ ಭಾಳ ಇಷ್ಟ ಅಂಥೇಳಿ ನಾನು ಕೇಳಿ ತಿಳ್ಕೊಂಡಿದ್ದೆ, ಓದಿದ್ದೆ ಅಲ್ಲಿ ಕೆಲವು ಪುಸ್ತಕದಲ್ಲಿ. ಹೀಗಾಗಿ ತೊಗೊಂಡು ಬಂದ್ವಿ. ಅವತ್ತು ನಾನು ಧಾರವಾಡದಿಂದ ನಮ್ಮ ಕುಟುಂಬ ಜೊತೆಗೆ ಬರುವಾಗ ನನ್ನ ಮಗಳಿಗೆ ಹೇಳಿದ್ದೆ, ನಾನು ಇವತ್ತು ಅಲ್ಲಿ ಹೋದ್ಮೇಲೆ ಏನಾದರೂ ಒಂದು ವಿಶೇಷ ಘಟನೆ ಆಗ್ತದೆ, ನಾನು ಆ ಕಡೆ ಲಕ್ಷ್ಯ ಕೊಟ್ಟಿರ್ತೀನಿ ವೇದಿಕೆ ಹತ್ರ, ನೀನು ಸ್ವಲ್ಪ ಬೇರೆ ಕಡೆ ಲಕ್ಷ್ಯ ಕೊಡು, ಏನಾದರೂ ಆಗೋದನ್ನು ನೀನು ಸೂಕ್ಷ್ಮವಾಗಿ ಗಮನಿಸು ಅಂತ ನಾನು ನನ್ನ ಮಗಳಿಗೆ ಮೊದಲೇ ಹೇಳಿದ್ದೆ. ಹ್ಞೂ ಅಂತ ಅಂದಿದ್ದಕ್ಕೆ. ಅದಕ್ಕೆ ಬಂದಮೇಲೆ ಇಲ್ಲಿ ವೇದಿಕೆಗೆ ಹೋದ್ವಿ, ಎಲ್ಲ ಪ್ರದಕ್ಷಿಣೆ ಹಾಕಿದ್ವಿ. ನಾನು ಮಂತ್ರ ಅನ್ಕೋತ ಕೂತಿದ್ದೆ, ಜಪ ಮಾಡ್ಕೋತ. ಅವಾಗ ನನ್ನ ಮಗಳು ಎಲ್ಲ ಗುರು ಬಂಧುಗಳಿಗೂ ಧಾರವಾಡ ಪೇಡೆ ಹಂಚಲಿಕ್ಕೆ ಹೋಗಿ ಎಲ್ಲರಿಗೂ ಹಂಚಿ ಬಂದಮೇಲೆ ಉಳಿದಿದ್ದು ನನ್ನ ಕಡೆ ಸ್ವಲ್ಪ ಇತ್ತು. ಅಲ್ಲಿ ಇಬ್ಬರು ಹಿರಿಯರಿದ್ದರು, ಅದರಲ್ಲಿ ಒಬ್ಬರು ಅಣ್ಣಯ್ಯ ಅಂತ ಇದ್ದರು, ಅವ್ರು ನಂಗೆ ಪರಿಚಯ. ಇನ್ನೊಬ್ಬರು ಅವ್ರ ಜೊತೆಗೆ ಒಬ್ಬರು ಹಿರಿಯ ಗುರು ಬಂಧುಗಳಿದ್ದರು, ಅವ್ರು ಯಾರು ನನಗೆ ಗೊತ್ತಿರಲಿಲ್ಲ. ಸುಮ್ಮನೆ ಕೂತಿದ್ದೆ. ಅವಾಗ ಒಬ್ಬರು ಬಾರಯ್ಯ ಇಲ್ಲಿ ಅಂತ ನಂಗೆ ಕರೆದ್ರು. ನಾನು ಯಾರು ಅಂತ ನಾನು ನೋಡಿದೆ, ನೀನೇ ಬಾರಯ್ಯ ಅಂತ ಮತ್ತೆ ನನಗೆ ಕರೆದ್ರು. ನಾನು ಹೋದೆ. ಅವಾಗ ಅವರು ಇನ್ನೊಬ್ಬರು ಗುರು ಬಂದು ಹೇಳಿದರು, ನಿನ್ನ ಮಗಳು ನನಗೆ ಪೇಡೆ ಕೊಟ್ಟಿದ್ದಾಳೆ, ಅದು ನಂಗೆ ಮುಟ್ಟ್ಯದ, ನಂಗೆ ಸಮಾಧಾನ ಅದ, ಆದ್ರೆ ನಿನ್ನ ಕೈಯಿಂದ ಬರ್ಬೇಕು ನನಗೆ ಅಂತ ಮತ್ತು ಅವ್ರು ಹೇಳಿದ್ರು. ನನಗೆ ವಿಚಿತ್ರ ಅನಿಸ್ತು. ಮುಂಜಾನೆರ ನನ್ನ ಮಗಳಿಗೆ ಹೇಳಿದ್ದೆ, ನಾನು ಒಂದೇನೋ ಘಟನೆ ಆಗ್ತದೆ ಅಂಥೇಳಿ. ಅದು ನೆನಪು ಬಂತು. ಭಾಳ ಭಕ್ತಿ ಇದಾಗಿ ಕೊಟ್ಟೆ ನಾ ಅವ್ರಿಗೂ ಸ್ವೀಟ್ ಕೊಟ್ಟೆ. ಅವ್ರು ಹೇಳಿದರು ನಿನ್ನಿಂದ ಬರ್ಬೇಕಾಯ್ತು, ಅದಕ್ಕೆ ನಾ ಇದು ಮಾಡಿದ್ದೇನೆ ಅಂತ ಹೇಳಿ ಇದು ಮಾಡಿದರು. ಆಯಿತು ಅಂಥೇಳಿ ನಾ ಅವ್ರಿಗೆ ನಮಸ್ಕಾರ ಮಾಡಿದೆ. ಅವರು ಒಂದು 10 ನಿಮಿಷ ನಿಂತು ಮತ್ತು ಅವರು ಹೋದರು. ಹೋದ್ಮೇಲೆ ಹಿಂದೊಬ್ಬರು ಗುರು ಬಂದು ಕೂತಿದ್ರು. ಅವರು ಅಪರಿಚಿತರು ನನಗೆ. ಅವ್ರು ನೋಡಿ ನನ್ನ ಕರೆದ್ರು, ನೀವು ಯಾರು ಅಂತ ಕರೆದ್ರು. ನಾ ಹಿಂಗೆ ಧಾರವಾಡದಿಂದ ಬಂದೇನೆ ಅಂತಂದೆ. ಬರೀ ಇಲ್ಲೇ ಅಣ್ಣ ಊರುಗಳನ್ನ ಮೊದಲು ನೋಡಿರೇನಂತಂದ್ರು. ಇಲ್ಲ, ನಾ ಏನು ಅವ್ರಿಗೆ ಪರಿಚಯ ಇದೇ ಇಲ್ಲ, ಈಗೀಗ ಬರ್ತಾ ಇದ್ದೇನೆ ಅಂತ ಹೇಳಿದೆ. ಅವಾಗ ಹೇಳಿದರು, ಅವರು ಇದ್ದವರು ಒಬ್ಬರು ಅಣ್ಣಯ್ಯ, ಇನ್ನೊಬ್ಬರು ಅನಂತರಾಮು ಅಣ್ಣ ಅಂಥೇಳಿ, ಅವರು ಗುರು ಬಂಧುಗಳು ಬೆಂಗಳೂರಲ್ಲಿ ಇರ್ತಾರ ಅಂತ ಹೇಳಿದ್ರು. ಹೌದು, ನಾವು ಅವ್ರದ್ದು ಒಂದು ಪುಸ್ತಕ ಓದಿದ್ದೀನಿ ಅಂತ ಹೇಳಿದೆ. ಹೌದು, ಅವರೇ ಅವರು. ಆದರೆ ಆ ಧ್ವನಿ ಕೇಳಿ ನಿಮ್ಗೆ ಏನು ಅನಿಸ್ತು ಅಂತಂದರು. ನನಗೆ ಏನು ಅನ್ನಿಸ್ಲಿಲ್ಲ, ಏನೋ ಭಕ್ತಿ ಬಂತಿಷ್ಟೇ ಅಂತ ನಾ ಹೇಳಿದೆ. ವ್ಯಕ್ತಿ ನಿಂತವರು ಅನಂತರಾಮು ಅಣ್ಣ ಅವರು, ಆದರೆ ಅದು ಧ್ವನಿ ಗುರುನಾಥರದ್ದು ಅಂತ ಹೇಳಿದರು. ನನಗೆ ಏನೋ ಪರಿಚಯ ಇರಲಿಲ್ಲ. ಹೌದಾ, ನನಗೆ ಮೊದಲು ನಾ ಭೇಟಿಯಾಗಿಲ್ಲ ಅಂತ ಹೇಳಿದೆ. ಅವ್ರು ಹೇಳಿದ್ರು ಅವಾಗ, ಅವ್ರ ಹೆಸರು ಜಗದೀಶ್ ಅಂಥೇಳಿ, ಚಿಕ್ಕಮಗಳೂರವರು. ಅವರು 18ನೇ ವಯಸ್ಸಿದ್ದಾಗ ಗುರುಗಳ ಸಂಪರ್ಕಕ್ಕೆ ಬಂದ್ರಂತ. ಅವ್ರ ಆಶೀರ್ವಾದದಿಂದ ನಾ ಹಿಂಗಿದ್ದೀನಿ, ನಿಮ್ಮನ್ನು ನೋಡ್ಕೊಳ್ಳೋ ಅನಿಸ್ತು ನನಗೆ, ನೀವು ಅಪರಿಚಿತರು ಅಂಥೇಳಿ. ಅದಕ್ಕೆ ಹೇಳಿದೆ. ಗುರುನಾಥರೇ ಅವ್ರ ಧ್ವನಿಲೇ ನಾನು ಕರೆದು ಹಿಂಗಂತಂದು ನಂಗೆ ಹೇಳಿದರು. ಅವಾಗ ಅವ್ರು ಹೇಳಿದರು, ಜಗದೀಶ್ ಅವ್ರು, ಇನ್ನು ನಿಮ್ಮದು ಎಲ್ಲ ಸಮಸ್ಯೆಗಳು ಬಗೆಹರಿದು
ಗುರುಗಳು ಇದ್ದಾಗ ಬಂದು ಭೇಟಿಯಾಗಿಲ್ಲ ಅನ್ನೋ ಕೊರಗು ನಿಮ್ಮ ತಲೆಯೊಳಗಿನ ತೆಗೆದು ಹಾಕಿಬಿಟ್ರಿ. ಅವರು ನಿಮಗೆ ವಿಶ್ವಚೇತನ ಇದು ಆದ್ಮೇಲೂ ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ನಮಗಿನ್ನ ನೀವು ಭಾಳ ಪುಣ್ಯವಂತರು ಅಂಥೇಳಿ ನನಗೆ ಭಾಳ ಹೇಳಿ ನಮಸ್ಕಾರ ಮಾಡಿದರು. ಅವರು ಒಳ್ಳೆಯ ಗಾಯಕರಿದ್ದಾರೆ. ದಾಸರ ಹಾಡುಗಳನ್ನು ಭಾಳ ಚೆಂದಾಗಿ ಅವತ್ತು ಸುಮಾರು ಒಂದು ತಾಸು ಹಾಡು ಹಾಡಿದರು. ಅವ್ರು ಹೇಳಿದ ಕೂಡಲೇ ನನ್ನ ಮಗಳಿಗೂ ಆಶ್ಚರ್ಯ ಆಯಿತು. ಆಮೇಲೆ ತಿಳಿಸಿದೆ ನಾನು ನಮ್ಮ ಮಗಳಿಗೆ ಹಿಂಗೆ ಅಂತ ನೋಡಂತ. ಆಕೆಗೂ ಆಶ್ಚರ್ಯ ಆಯಿತು, ನಮ್ಮ ಮನೆಯವ್ರಿಗೂ ಆಶ್ಚರ್ಯ ಆಯಿತು. ಅವಾಗ ನಮಗೆ ಏನು ಹೇಳಬೇಕು ತಿಳಿಲಿಲ್ಲ. ಗುರುಗಳು ನಮ್ಮ ಸದಾ ಕಾಯ್ತಾ ಇದ್ದಾರಂತಂದು ಒಂದು ನಮಗೆ ಅನುಭವಕ್ಕೆ ಬಂತು. ಹಿಂಗಾಗಿ ವೆಂಕಟಾಚಲ ಅವಧೂತ ಗುರುಗಳಿಗೆ ಅನಂತ ಕೋಟಿ ನಮಸ್ಕಾರಗಳು. ಆಮೇಲೆ ಇನ್ನೊಬ್ರು ಮೊನ್ನೆ ಈಗೊಂದು 15 ದಿವಸದಲ್ಲಿ ಅವರು ಒಬ್ಬ ಹುಡುಗ ಬಂದು ನಮಸ್ಕಾರ ಮಾಡ್ತಿದ್ದ. ಇಲ್ಲೇ ಹಳ್ಳಿಯಾರೊಬ್ರು, ಅವನು ಇಲ್ಲೇ ಓದಿದ್ದು ಅಂತ ಹೇಳ್ದ. ಆವಾಗ ನಾನು ಸರಿ ಆಯಿತು ಅಂತಂದೆ. ಅವ್ರದ್ದೇನೋ ಕೆಲಸ ಇತ್ತಂತೆ. ಅವನೇನು ಮಾಡಿದಾನೆ, ಗುರುಗಳ ವೇದಿಕೆ ಒಳಗಡೆ ಅವನು ಈ ಥರ ನನಗೆ ಅವನದ್ದೇನೋ ಕೆಲಸ ನಡಿಬೇಕಾಯ್ತಂತೆ. ನನಗೆ ಗುರುಗಳು ವೇದಿಕೆಯಲ್ಲಿ ಗೇಟಿಗೆ ಹಾರಗಳು ಹಾಕಿದ್ರಲ್ಲ, ಅದರಲ್ಲಿ ಎಲ್ಲ ಥರದ ಹೂವಿನ ಹಾರಗಳು ಹಾಕಿದ್ರು. ಅದರಲ್ಲಿ ಒಂದು ಕನಕಾಂಬರದ ಹೂವಿನ ಹಾರನೂ ಹಾಕಿದ್ರು. ಅವನು ಗುರುಗಳು ನನಗೊಂದು ಪ್ರಸಾದ ಕೊಡಿ ಅಂತ ಕೇಳಿದಾನೆ. ಅದು ನನಗೆ ಕನಕಾಂಬರದ ಹೂವೇ ಬೇಕು ಅಂತ ಅವನು ಕೇಳಿದಾನೆ. ಅದರಲ್ಲಿ ಎಲ್ಲ ಥರದ ಹೂಗಳು ಇತ್ತು, ಕನಕಾಂಬರದ ಹೂವು ಇತ್ತು. ಅವನು ಒಂದು ನಮಸ್ಕಾರ ಮಾಡಿ ಒಂದು ರೌಂಡ್ ಪ್ರದಕ್ಷಿಣೆ ಮಾಡಿ ಬಂದು ಹಿಂಗೆ ನಿಂತ್ಕೊಂಡ ತಕ್ಷಣವೇ ಕನಕಾಂಬರದ ಹೂವೇ ಅವನಿಗೆ ನೇರವಾಗಿ ಪ್ರಸಾದವಾಯಿತು. ಹಾಗೆ ಅಂತ ಅವನ ಅನುಭವ ನನಗೆ ಹೇಳಿದ. ಹೀಗೆ ಗುರುಗಳ ಸನ್ನಿಧಾನದಲ್ಲೇ ಒಂದು ದಿನ ನಮ್ಮ ಮಗಳಿಗೆ ಇದಾಗಿತ್ತು, ಏನು ಸ್ಟೋನ್ ಆಗಿತ್ತು, ಪೈನ್ ಆಗ್ತಾ ಇತ್ತು ಅಂತಂದು ನಾವು ಡಾಕ್ಟ್ರ್ ಹತ್ರ ಭೇಟಿ ಮಾಡಿದ್ವಿ. ಚಿಕ್ಕಮಗಳೂರಿಗೆ ಹೋಗಿ ತೋರಿಸಿದ್ವಿ. ಅವರೇನಂದ್ರು, ಇದು ಸ್ಟೋನ್ ಇದೆ, ಇದು ಬರ್ಸ್ಟ್ ಮಾಡಬೇಕು ಅಂತ ಹೇಳಿದರು. ಆವಾಗ ಸರಿ ತೋರಿಸಿ ಮತ್ತೆ ಬಂದ್ವಿ. ಏನೋ ಒಂಚೂರು ಮೆಡಿಸನ್ ಕೊಟ್ಟರು, ಬಂದ್ವಿ, ಮಾಡಿಸ್ಬೇಕಿನ್ನು ತಿಂಗಳಲ್ಲಿ ಇದ್ರು. ಆಯಿತು ಅಂತ ಬಂದ್ವಿ. ಕೊನೆಗೆ ಇಲ್ಲಿಗೆ ಬಂದ ಮೇಲೆ ನಾವು ಈ ಥರ ಗುರುನಾಥರನ್ನೇ ನಾವು ಇಲ್ಲಿ ಇಟ್ಕೊಂಡು ನಾವು ಮುಂದುವರೆದ್ವಲ್ಲ ಅಂಥೇಳಿ ಗುರುನಾಥರ ಮನೆಗೆ ನಮ್ಮ ಮಗಳನ್ನ ಕರ್ಕೊಂಡು ಹೋದೆ. 106 ಜನ ಕೂತ್ಕೊಂಡಿದ್ರು. ಅವಾಗ ಬನ್ನಿ ಶಾನುಭೋಗ್ರೆ ಅಂಥೇಳಿ ಕರೆದು ಏನು ಸಮಾಚಾರ ಅಂದರು. ಅದೇ ಹೀಗಾಗಿದೆ, ಸ್ಟೋನ್ ಆಗಿದೆ ಅಂತ ಹೇಳಿದ್ರು, ಬರ್ಸ್ಟ್ ಮಾಡಬೇಕು ಅಂತಂದು ಡಾಕ್ಟ್ರು ಅಂತ ಹೇಳಿದೆ. ಆವಾಗ ತಕ್ಷಣ ಅವರೇ ಒಂದು ಮಂತರಿಸ್ಕೊಟ್ಟು ನನಗೆ ಅವ್ರಿಗೆ ನಮ್ಮ ಮಗಳ ಬೆನ್ನೆಲ್ಲ ಇದು ಮಾಡಿ ಒಂದು ಮಂತರಿಸ್ಕೊಟ್ಟು ಇದನ್ನು ಯಾವ ಆಪ್ರೇಷನ್ನು ಬೇಡ, ಏನು ಬೇಡ, ಸಲೀಸಾಗುತ್ತೆ ಅಂತ ಹೇಳಿದ್ರು. ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಅವತ್ತಿನಿಂದ ಯಾವ ಥರದ್ದು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಇದಾಯಿತು. ನಾವೇನು ಆಪ್ರೇಷನ್ನು ಮಾಡಲಿಲ್ಲ, ಏನೂ ಇಲ್ಲ, ಸಲೀಸಾಗಿ ಕೆಲಸ ಆಯಿತು. ಅವರು ಚಿಕ್ಕನ್ನಿಂದ ಹೋಗೋಕ್ಕೆ ಒಂದು ಮುಖ್ಯ ಕಾರಣ ಅಂದರೆ ಅವ್ರಗಳದ್ದೆಲ್ಲ ಆ ಕಡೆ ಎಲ್ಲ ತೋಟಗಳು, ನಮ್ಮ ಬ್ರಾಹ್ಮಣರ ಊರುಗಳು ತುಂಬಾ. ಇವರು ವೆಂಕಟಾಚಲ ಗುರುಗಳದ್ದು ಇವಾಗ ಏನಿದೆಯೋ ವೇದಿಕೆ ಇದೆಲ್ಲ ಅವ್ರ ತೋಟಗಳು, ಅವರದ್ದೆಲ್ಲ ಆವಾಗ್ಲೂ ತುಂಬ ಹತ್ತಿರವಾಗಿತ್ತು. ಈಶ್ವರನ ದೇವಸ್ಥಾನಕ್ಕೂ ಬಲ್ಲಾಳೇಶ್ವರನ ದೇವಸ್ಥಾನಕ್ಕೂ ಅವ್ರ ತೋಟಕ್ಕೂ ತುಂಬ ಅವ್ರು ನಿತ್ಯ ಹೋಗಬೇಕು. ಅವರೆಲ್ಲ ಆಳು ಕಾಳು ಇನ್ನೇನು ತೋಟ ಅಂತಂದಮೇಲೆ ವ್ಯವಸಾಯದ ಕೆಲಸಗಳು ಎಲ್ಲ ಅವ್ರ ತಂದೆ ಕಾಲದಿಂದ ಎಲ್ಲ ಹೋಗಾಟ ಬರಾಟ ಎಲ್ಲ ಆಗಿದ್ದು. ಚಿಕ್ಕ ಹುಡುಗರಾಗಿದ್ರೂ ಅವಾಗೆಲ್ಲ ತೋಟಕ್ಕೆ ಹೋಗು ಬಾ, ಅದೇ ವಿಶ್ವ ಅಂತ ಅವನು ಇವರು ಎಲ್ಲ ತೋಟಗಳಿಗೆ ಹೋಗೋದು. ಹಲಸಿನಣ್ಣಿದ್ರೆ ಹಲಸಿನಣ್ಣು ಹೊತ್ಕೊಂಬರೋದು. ಇನ್ನೊಂದು ಗಾಡಿ ಹೋಗೋದು ತುಂಬ ಕಷ್ಟವಾಗ್ತಿತ್ತು. ಎತ್ತಿನ ಗಾಡಿಗಳು ಹೋಗೋದು ತುಂಬ, ತಲೆ ಮೇಲೆ ಹೊತ್ಕೊಂಡು ಬರಬೇಕು. ಆವಾಗ ಕೂತ್ಕೊಂಡು ಹಣ್ಣು ಕುಯ್ದಿದ್ರೆ ಹಸುವಾಗೋದಲ್ಲ ಹುಡುಗರು. ಅಲ್ಲಿ ದೇವಸ್ಥಾನದ ಕೂತ್ಕೊಂಡು ಒಂದು ಹಲಸಿನಣ್ಣು ಬಿಡಿಸ್ಕೊಂಡು ಸುಳ್ಕೊಂಡು ತಿಂದುಬಿಟ್ಟು ಆಮೇಲೆ ಹೊತ್ಕೊಂಡು ಬರೋರಂತೆ ಎಲ್ಲ. ಇನ್ಯಾರು ಇದ್ದರೆ ಕಂಡ್ರೆ ಬಾರೋ ಅವನೇ ಬಾರೋ ಇವನೇ ಅಂತ ಎಲ್ಲರನ್ನ ಸೇರಿಸ್ಕೊಳ್ಳೋದು. ಹಲಸಿನಣ್ಣು ಇದೆಲ್ಲ ಹೊತ್ಕೊಂಡು ಊರೊಳಗೆ ಬರಬೇಕು. ಯಾರ ಮನೇಲಿ ಯಾರು ಓಡಾಡಬೇಕು ಅಂದರೂ ಅಷ್ಟೇ ದಾರಿ, ಕಲ್ಲು ಮುಳ್ಳು ತುಳ್ಕೊಂಡೇ ಓಡಾಡಬೇಕು. ರೋಡು ರಸ್ತೆ ಸಂಪರ್ಕ ಇಲ್ಲ. ನಮ್ಮ ಪೂಜೆ ಪುನಸ್ಕಾರ ವಿಶೇಷ ದಿನಗಳು ಎಲ್ಲ ಅವ್ರ ಮನೆಯಲ್ಲೇ ನಡೆಸ್ತಿದ್ರಂತೆ. ಊರವರೆಲ್ಲನೂ ಸೇರ್ಕೊಂಡು ಅವ್ರ ಮನೇಲಿ ಇಟ್ಕೊಂಡಿದ್ದಾರೆ. ಗಂಟೆಯವ್ರ ಮನೇಲಿ ಇವತ್ತು ಪೂಜೆ ಅಂದರೆ ಅವಾಗ ಸೇರ್ಕೊಳ್ಳೋರು. ನಿತ್ಯ
ಯಾರಿಗೆ ಮನಸ್ಸು ಬರುತ್ತೋ ಅವ್ರು ಹೋಗೋರು. ಇವತ್ತು ಗೊಜ್ಜು ಅವಲಕ್ಕಿ ಮಾಡ್ತಾರೆ, ಇವತ್ತು ರಸಾಯನ ಮಾಡ್ತಾರೆ. ಹುಡುಗಾಟಿಕೆ ಅಲ್ಲ, ದೇವಸ್ಥಾನದಲ್ಲಿ ಪೂಜೆಗಿನ್ನ ಹೆಚ್ಚಾಗಿ ಪ್ರಸಾದಕ್ಕಾಗಿ ಹೋಗ್ತಿದ್ದಿದ್ದು ವಯಸ್ಸು ಇವರದ್ದೆಲ್ಲ ಹುಡುಗಾಟಿಕೆಗಳು. ಸರಿ ಹಾಗಾಗೋದು ಎಲ್ಲ ಈಶ್ವರನ ಸಂಪರ್ಕ ಹೋಗೋದು ಬರೋದು ಮಾಡ್ತಾ ಮಾಡ್ತಾ ಅವರ ಮನಸ್ಥಿತಿ ಯಾವಾಗ ಈ ಇದಕ್ಕೆ ಹುಡುಗಾಟಿಕೆ ಬಿಟ್ಬಿಟ್ಟು ಮದುವೆನೂ ಆಗಿ ಮಕ್ಕಳು ಆದಮೇಲೆ ಅವ್ರಿಗೆ ಈ ಸ್ಟೇಜ್ ಬಂತು. ಈ ಸ್ಟೇಜಿಗೆ ಬಂದ್ರೂ ಸುಮಾರು ವರ್ಷ ಯಾರೂ ವೆಂಕಟಾಚಲ ಅಂದರೆ ವೆಂಕಟಾಚಲನೆ ಅಂತಿದ್ರೆ ಹೊರತು ಗುರುಸ್ಥಾನಕ್ಕೆ ಯಾರೂ ಪ್ರಾಶಸ್ತ್ಯ ಕೊಟ್ಟಿರಲಿಲ್ಲ. ಅದು ಕಾಲಕ್ರಮೇಣ ಊರವ್ರಿಗೆಲ್ಲ ಯಾರ್ಯಾರಿಗೆ ಯಾವ್ಯಾವ ರೀತಿ ಅನುಭವಗಳಾಯಿತು. ಅವ್ರ ಮನೆಯಲ್ಲೇ ಅವರ ತಾಯಿ ಗುರುಗಳು ಅಂತನ್ನೋರು, ಶಾರದಮ್ಮನವರು. ಇವ್ರ ಮನೇಲಾಗಲೇ ಯಥಾಸ್ಥಿತಿ ಶಿಷ್ಯರು ಭಕ್ತಾದಿಗಳು ಎಲ್ಲ ಬರೋದು ಹೋಗೋದು ಎಲ್ಲ ದಿನಕ್ಕೆ ಒಂಥರ ಜಾಸ್ತಿ ಆಗ್ತಾ ಬಂತು. ಬಂದಾಗ ಯಾರೂ ಊರವರೆಲ್ಲ ಯಾರೂ ಅಷ್ಟು ಮುತುವರ್ಜಿಯಾಗಿ ಪ್ರಾಶಸ್ತ್ಯ ಕೊಟ್ಟಿರಲಿಲ್ಲ ಆ ಸ್ಥಾನಕ್ಕೆ. ಅಂದರೆ ನಾ ಗುರುಸ್ಥಾನಕ್ಕೆ ಹೇಳ್ತಾ ಇರೋದು. ಅದಕ್ಕೆ ಹೇಳಿದ್ದು ಯಾರಿಗೂ ಅವ್ರಿಗೆ ಅವ್ರವ್ರ ಮನೆಯಲ್ಲಿ ಏನಾದ್ರು ಕಷ್ಟ ಸುಖ ಅಂತ ಆದಾಗ ಆಗ ವೆಂಕಟಾಚಲನ ಹತ್ರಕ್ಕೆ ಹೋಗು, ಏನಾದ್ರು ಒಂದದಕ್ಕೆ ಪರಿಹಾರ ಹೇಳಿ. ಅವರೇನು ಬಂದ್ಯಾ? ಹ್ಞೂ ಕೂತ್ಕೋ. ಏನಾ ಬಂದ್ಯಾ? ಕೂತ್ಕೋ ಅಷ್ಟೇ. ಅವರೇನು ಮೊದಲು ಗುರುಗಳು ಅಂತ ಹೇಳಿ ಏನು ಪಳಪಳ ಅನ್ನೋ ಪಂಚ ಹುಟ್ಟಿರಲಿಲ್ಲ. ಅವ್ರು ಯಾವಾಗ ಸ್ನಾನ ಮಾಡೋರೋ, ಯಾವಾಗ ಅನ್ನ ತಿನ್ನೋರೋ ನಾವು ನೋಡಿದ್ವಿ. ಅವರು ಊರ ಸಂತರ್ಪಣೆಗಳು ಇದೆಲ್ಲ ನಡೀತಾಯಿದ್ರು. ಹೇಳಿದ್ನಲ್ಲ, ರಾಮ ಮಂದಿರ ಉದ್ಘಾಟನೆ ಸಾವಿರಾರು ಜನ ಸುತ್ತಮುತ್ತ ಊರವರೆಲ್ಲ ಬಂದರು. ಬರೋರಂತ ಹೋರು. ಯಾರು ಕೂತ್ಕೊಂಡು ಊಟನೂ ಮಾಡ್ತಿರ್ಲಿಲ್ಲ, ತಿಂಡಿನೂ ತಿಂತಿರ್ಲಿಲ್ಲ, ಮನೇಲೂ ತಿಂತಿರ್ಲಿಲ್ಲ. ಹಾಗೆ ಓಡಾಡೋರು. ಅಯ್ಯೋ ಎಲ್ಲರೂ ವೆಂಕಟಾಚಲ ಬಂದ ಅಂತ ಕೆಲವ್ರು ಹಾಗೆ ಅನ್ನೋರು. ಗುರುಗಳು ಅಂತೇನು ಯಾರೂ ಅಂತಿರಲಿಲ್ಲ. ಊಟ ಮಾಡಿದೆ, ಊಟ ಇಲ್ಲ. ಕಾಫಿ ಅಷ್ಟು ಕಾಫಿ ಕುಡಿಯೋರು. ಆದಮೇಲೂ ಕಾಫಿ ಕುಡಿಯೋರು. ಅವರೊಂದು ಇಷ್ಟಿಷ್ಟಪ್ಪ ಬಟ್ಲುಗಳೆಲ್ಲ ಪಕ್ಕದಲ್ಲೇ ಇಟ್ಕೊಂಡಿರೋರು. ಯಾರು ಬಂದರೆ ಕಾಫಿ ಕೊಡೆ ಅಂತ ಹೇಳೋರು. ಯಾವಾಗಲೂ ಕಾಫಿ ತಪ್ಪಲೆ ಒಲೆ ಮೇಲೆ ಇರಲೇಬೇಕು. ಕಾಫಿ ಕೊಟ್ಟಿಯಾ ಅವ್ರಿಗೆಲ್ಲವ ಅನ್ನೋರು. ತಾವು ಕುಡಿತಿರ್ಲಿಲ್ಲ, ಎಂಥದ್ದು ಇಲ್ಲ. ಸರಿ ಬಂದಿದ್ದೀಯಾ, ಹೋಗಿ ನಿನ್ಗೆ ಆಗತ್ತೆ, ಹೋಗು. ನೀನು ಯಾಕೆ ಬಂದೆ ಅಂದರೆ ನಿನ್ನ ಕೆಲಸ ಆಗುತ್ತೆ ಅಂತ. ನಿನಗೆ ಬಾಯಿ ಬಿಟ್ಟು ಈ ಪೂಜೆ ಮಾಡು, ಆ ಪರಿಹಾರ ಮಾಡು ಹಾಗೆ ಹೇಳ್ತಿರ್ಲಿಲ್ಲ. ಅವ್ರ ಮನಸ್ಸಿಗೆ ನಿನ್ನ ಕಷ್ಟ ಸುಖ ಏನಿತ್ತು ಅದನ್ನು ಅವ್ರ ಮನ್ಸಿಗೆ ತಗೊಂಡ್ರೆ ಆಮೇಲೆ ಒಳ್ಳೆಯದಾಗೋದು. ನಮ್ಮ ಅತ್ತೆ ನಮ್ಮ ಮಾವನವ್ರು ಹೋದ್ಮೇಲೆ ನಮ್ಮ ಅಪರೂಪಕ್ಕೆ ಯಾವತ್ತಾರು ಬೆಂಗಳೂರಿಗೆ ಬಂದರೆ ಶುಭ್ರಾಗಿ ಬಟ್ಟೆ ತೊಟ್ಕೊಬಾರ್ದೇನೋ ಅಂತ ಈ ಥರನೇ ನಮ್ಮ ಬಟ್ಟೆನೇ. ಅಯ್ಯೋ ಅವಾಗೆಲ್ಲ ಪಳಪಳ ಅನ್ನೋ ಜುಬ್ಬ ಶರ್ಟು ಎಲ್ಲ ತೊಟ್ಟ ಆಗೋಯ್ತಲ್ಲ ಜಯಮ್ಮನವರೇ. ಈಗೇನಾಗಿದೆ, ಅಯ್ಯೋ ನಿನ್ನ ಜನ್ವಾರನೋ ನಿನ್ನ ಪಂಚೋ ನೋಡೋಕ್ಕಾಗುತ್ತೇನೋ, ಯಾವತ್ತು ಹೋಗ್ದಿದ್ಯೋ ಅಂದರೆ ಅಯ್ಯೋ ಸುಮ್ಮನೆ ರೀ ಜಯಮ್ಮನವರೇ. ಬೈತೀರಾ ಬೈರಿ, ಹೊಡಿತೀರಾ ಹೊಡೀರಿ, ಹಾಕ್ರಿ ತಲೆ ಮೇಲೆ ಒಂದು ಅವನಿಗೆ ಅಂದರೆ ಆ ಗುರುಗಳು ಇದು ಬಿಟ್ಬಿಟ್ಟು ಮದ್ದಿನ ಇದಕ್ಕೆ ಹಾಕ್ರಿ ಗುರುಗಳಿಗೂ ಅಂತ ಗುರು ಅಂತ ಹೇಳ್ಕೊಳ್ತಿರ್ಲಿಲ್ಲ. ವೆಂಕಟಾಚಲಂಗೆ ಹಾಕಿ ತಲೆ ಮೇಲೆ ಯಾಕೆಂದರೆ ಆ ಚಿಕ್ಕಂದಿನ ಸಲಿಗೆ ವೆಂಕಟಾಚಲ ಅಂತಂದರೆ ಇವನು ಚಾಷ್ಟೆ ತಡಿಯೋಕ್ಕಾಗಲ್ಲವ್ವ ಅನ್ನೋರು. ಬಾವಿ ಕಟ್ಟೆ ಮೇಲೆ 5 ಗಂಟೆ ಸಮಯ ಹೆಚ್ಚು ಕಡಿಮೆ ಸುಮ್ಮನೆ ಕೂತಿದ್ದೆ. ತಲೆ ಬಾಚ್ಕೊಂಡೆಲ್ಲ ಮಾಡ್ಕೊಳ್ತಾ ಕೂತಿದ್ದೆ ಹಾಗೇನೆ. ಆಮೇಲೆ ಮುಂದೆ ಒಂದಿಬ್ಬರು ಮುಂದೆ ಬಂದರು. ಅವ್ರು ಯಾರೋ ಏನೋ ಬಂದರು. ಅವನು ಜೋರಾಗಿ ಕೂಗ್ದ, ಆಂಟಿ ಆಂಟಿ ಅಂತ. ಏನೋ ಗುರುಗಳು ಬರ್ತಿದ್ದಾರಂತೆ ಅಂತ. ಹೋಗ, ಇಲ್ಲೆಲ್ಲಿ ಬರ್ತಾರೆ? ಇಲ್ಲ ಆಂಟಿ, ಇಲ್ಲೆಲ್ಲೋ ಸೀತಾ ಸರ್ಕಲ್ಗೆ ಬಂದಿದ್ದಾರಂತೆ, ನಿಮ್ಮ ಮನೆಗೆ ಬರ್ತಾಯಿದ್ದಾರೆ, ನಮ್ಮ ಮನೆಗೂ ಬರ್ತಾರೆ. ಹಾಗೆ ಸುಮ್ಮನಿರೋ, ನಮ್ಮ ಮನೆಯವ್ರ ಮನೇಲೂ ಇಲ್ಲ, ಅಂಗಡಿಗೆ ಹೋಗ್ಬಿಡ್ತು. 4:15 ಮತ್ತೆ ಹೋಗೋರು ಸಾಯಿ. ನಾನು ಕೂತಿದ್ದಾಗ ಹೆಚ್ಚು ಕಡಿಮೆ 5:05 ಸಮಯ ಸಂಜೆ. ನಮ್ಮ ಮನೆಯವ್ರ ಅಂಗಡಿಗೂ ಹೋಗಾಯಿತು. ಅವಾಗೇನು ಅಷ್ಟೊಂದು ಫೋನ್ ಹೋಗಿನೂ ಈ ಥರ ಎಲ್ಲ ಏನಿರಲಿಲ್ಲ, ಬರೀ ಲ್ಯಾಂಡ್ಲೈನ್ ಇಟ್ಕೊಂಡಿದ್ದು. ಅದು ಒಂದು ತಕ್ಷಣ ಏನು ಅವ್ರನ್ನ ಅಂಗಡಿಯಿಂದ ಮ್ಯಾನೇಜರ್ ಪೋಸ್ಟಲ್ಲಿದ್ದವ್ರು ಅವ್ರನ್ನ ಕರೆಸ್ಬೇಕು ಅನ್ನೋದು ಏನು ತಕ್ಷಣ ಹೊಳೆಯಲೂ ಇಲ್ಲ ತಲೆಗೆ. ಹೋಗ, ನಮ್ಮ ಮನೆಯವ್ರು ಈಗ ತಾನೇ ಅಂಗಡಿಗೆ ಹೋದರು,
ಹಾಗೇನಾದ್ರು ಇದ್ದರೆ ಹೇಳ್ತಿದ್ರು. ಇಲ್ಲ ಆಂಟಿ, ಈಗ ನಮಗೆ ಗೊತ್ತಾಯಿತು ಸೀತಾ ಸರ್ಕಲ್ಲಿಂದ ಬರ್ತಾ ಇದ್ದಾರೆ. ನನಗೆ ಒಂಥರ ಇದೇನು ಹೀಗೆ ಏಕಾಏಕಿ ನಮ್ಮನೆಗೆ ಬರ್ತಾರೆ ಗುರುಗಳು ಅಂದರೆ. ಸರಿ, ಸೀತಾ ಸರ್ಕಲ್ಗೆ ಬಂದಿದ್ದಾರಂತೆ, ಯಾರ ಮನೆಗೋವ. ಸೀತಾ ಸರ್ಕಲ್ಗೆ ಬಂದಿದ್ದರೆ ಮತ್ತು ನಮ್ಮನೆ ಹೇಗೆ ಗೊತ್ತಾಯಿತು? ನಾವು ಹೊಸಕೆರೆ ಹಳ್ಳೀಲಿ ಇರೋದು, ಅವ್ರ ಮನೆ ನಮ್ಮನೆ ಒಂದು 4-5 ಮನೆ ವ್ಯತ್ಯಾಸ. ನಮ್ಮನೆ ನಿಮ್ಮನೆ ಹೇಗೆ ಗೊತ್ತಾ? ಏನೇನೋ ಹೇಳ್ತೀಯ, ಸುಮ್ಮನೆರು. ನಮ್ಮನೆಯವರು ಅನ್ಲಿಕ್ಕೆ ಕೂಡ ಇಲ್ಲ. ವೆಂಕಟಾಚಲ ಗುರುಗಳು ಬರ್ತಾರೆ ಅಂದರೆ ನಿಲ್ಲಿಗೆ ಇದೇನೋ? ಇಲ್ಲ ಆಂಟಿ, ಬರ್ತಾರೆ ಈಗ ಅಂತಂದರೆ 1/4 ಗಂಟೆ 20 ನಿಮಿಷದಲ್ಲಿ ನಮ್ಮನೆ ಬಂದೇ ಬಿಟ್ಟರು. 4-5 ಜನ ಜೊತೆಯಲ್ಲಿ. ನನಗೇನೂ ತೋಚಲಿಲ್ಲ, ಬರೀ ನಮಸ್ಕಾರ ಒಂದು ಮಾಡಿದೆ. ಯಾಕೆ ನಮಸ್ಕಾರ ಮಾಡಿದೆ? ಯಾಕೆಂದರೆ ಅವರು ನನ್ನ ಹೆಸರು ಸ್ವರ್ಣಾಂಬ ಅಂತ. ಆಮೇಲೆ ಹೋಗು ಕಾಫಿ ತಗೊಂಬ. ಯಾವಾಗಲೂ ಡಿಕಾಕ್ಷನ್ನು ರೆಡಿ ಇರೋದು. ಕಾಫಿ ಕೊಟ್ಟೆ, ಅವ್ರಿಗೆಲ್ಲ ಕೊಡು, ನಂಗೆ ದೊಡ್ಡ ಬಟ್ಲಲ್ಲಿ ಕೊಟ್ಟೆ. ನೀನು ಇರೋ ಸ್ವರ್ಣಾಂಬ, ನಾನು ಬರ್ತೀನಿ, ಬೋಂಡ ಮಾಡು. ಆಯಿತು ಗುರುಗಳೇ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.